ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತರೇ. ಇವತ್ತಿನ ವಿಡಿಯೋದಾಗ ಸೋಯಾಬಾನ್ ನೋಡೋಣ ಬನ್ನಿ ಫ್ರೆಂಡ್ಸ್. ಸೋಯಾಬಾನ್ ಹೆಂಗೈತಿ, ಇದ್ರ ಏನು ಇಳುವರಿ ಬರ್ತೈತಿ, ಇದರ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಇನ್ನೂ ಯಾರು ರೈತನ ಮಿತ್ರ ಲಾಕ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದಾರೆ ರೈತರೇ, ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾವು ರೈತರಿಗೆ ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಈ ಸೋಯಾಬಾನ ಎಷ್ಟು ತಿಂಗಳದೈತಿ, ಇದು ಹೆಂಗೆ ಬಂದೈತಿ, ಕಾಯಿ ಹೆಂಗೆ ಹಿಡ್ದೈತಿ ಅನ್ನೋದ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ. ಇದಕ್ಕೆ ಯಾವ್ಯಾವ ಎಣ್ಣೆ ಹೊಡೆದಾರು, ಹಾಗೆ ಇದರ ಮಾಹಿತಿಯನ್ನು ಪೂರಾ ಸಂಪೂರ್ಣವಾಗಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರ, ಬನ್ನಿ ಈಗ ನೋಡೋಣ ಫ್ರೆಂಡ್ಸ್. ಈ ಸೋಯಾಬಾನ್ ನೋಡ್ರಿ, ನೋಡ್ರಿ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ಸ್ನೇಹಿತರ. ಸೋಯಾಬಾನ್ ನೋಡ್ರಿ, ಇಲ್ಲಿ ಕಾಯಿ ನೋಡಿ ಫ್ರೆಂಡ್ಸ್, ಒಂದು ಗಿಡ ಸುರುಮಳೆ ಕಾಯಿಗಳ ಸುರಿಮಳೆ ಆಗಿದೆ ನೋಡಿ ಫ್ರೆಂಡ್ಸ್. ಇದನ್ನ ಹಾಕಿ ಎಷ್ಟು ತಿಂಗಳಾಗೈತೆ ಅಂದ್ರೆ 3 ತಿಂಗಳು ಆಯ್ತು ನೋಡಿ ಫ್ರೆಂಡ್ಸ್. ಸೋಯಾಬಾನ್ ಹಾಕಿ 3 ತಿಂಗಳು, 3.5, ಪುನಃ 4 ತಿಂಗಳು ಹಾಕಿ ಬಂದೈತೆ ಅಂದಾಜ. ಕಾಯಿ ಈಗ ತಾಪಲ ಇಲ್ಲಿ ಉದುರಾದೈತಿ ನೋಡ್ರಿ, ಅದು ಹಳದಿ ಆಗೈತ್ಲ, ಉದುರಾದೈತಿ. ಸೋಯಾಬಾನ ಕಾಯಿ ಆಗೈತಿ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು, ಸೋಯಾಬಾನ ಕಾಯಿ ಆಗಿದೆ ನೋಡ್ರಿ. ಗಿಡ ತುಂಬ ಕಾಯಿ ಸುರಿದಿದೆ ನೋಡ್ರಿ ಫ್ರೆಂಡ್ಸ್. ಕಾಯಿ ನೋಡ್ಬೋದು, 1, 2, 3, 4 ಕಾಳಿದೆ ಒಳಗೆ. ಸುಲಿದು ನೋಡೋಣ ಬನ್ನಿ. ಹಸಿ ಕಾಯಿ ಇದೆ, ಈಗ ಪುಲ್ಸ್ ನೋಡ್ರಿ ಒಳಗೆ ನೋಡ್ರಿ ಕಾಳು. ರೈತರೇ ನೋಡ್ಬೋದು, ಕಾಳು ಪಾಡಾಗಿದೆ, ರೋಗಿಲ್ಲ ಏನಿಲ್ಲ. ಸೋಯಾಬಾನ್ ನೋಡ್ರಿ ಕಾಳು ನೋಡ್ರಿ ಫ್ರೆಂಡ್ಸ್, ಈ ರೀತಿ ಇದೆ ಕಾಳು. ದಮ್ಮಾಗೆ ಟುಮು ರಸ ತುಂಬ ಕಾಳು ಆಗಿದೆ. ಇದೇನು ಸ್ವಲ್ಪ ಏನೂ ಆಗಿಲ್ಲ ನೋಡ್ರಿ, ಕಾಳು ನೋಡ್ಬೋದು. ಎಲ್ಲ ಇಲ್ಲಿ ಉದುರಾತೈತಿ ಫ್ರೆಂಡ್ಸ್. ಅದ ಸೋಯಾಬಾನ್ ಉತ್ತಮ ಇಳುವರಿ ಕೊಡ್ತೈತಿ ಫ್ರೆಂಡ್ಸ್. ಇದೇನು ನೋಡಂಗಿಲ್ಲ. ಸೋಯಾಬಾನು ಕಾಯಿ ಒಣಗಾತೈತಿ. ಇನ್ನೊಂದು ತಿಂಗಳು ಹೊಕ್ಕತಿ ಫ್ರೆಂಡ್ಸ್. ಇದು ಇನ್ನೊಂದು ತಿಂಗಳು ಹೊಕ್ಕತಿ ನೋಡ್ರಿಲೆ. ಸೋಯಾಬೀನ್ ಫ್ರೆಂಡ್ಸ್, ಇದು ಈಗ ಮಾರ್ಕೆಟ್ ರೇಟ್ ಪ್ರಕಾರ ನೋಡ್ರಿ, ಇದೆಲ್ಲ ಒಂದು ಉತ್ತಮ ಇಳುವರಿ ಕೊಡ್ತೈತಿ ನೋಡ್ರಿಲೆ. ಕಾಯಿ ಒಣಗಿದೆ ಇಲ್ಲಿ ಫ್ರೆಂಡ್ಸ, ನೋಡ್ಬೋದು. ಹಾಗೆ ಈ ಸೋಯಾಬಾನ್ ಬಂದು ಇದಕ್ಕೆ ಖರ್ಚು ಭಾಳ ಕಡಿಮೆ ಫ್ರೆಂಡ್ಸ್. ಹಾಕೋದು ನಾವು ಹೆಸರು ಅದನ್ನ ಹಾಕ್ತಿವಲ್ಲ, ಹಂಗೆ ಇದು ಮಳೆ ಮ್ಯಾಲ ಬರ್ತೈತೆ ಖರೆ. ಆದ್ರೆ ಒಂದು 2 ನೀರು ಕೊಡಬೇಕು, ಅಂದ್ರೆ ಕಾಳಾಗುತ್ತ ಸಂಬಂಧ ನೀರು ಕೊಡಬೇಕು ಫ್ರೆಂಡ್ಸ್. ಇದಕ್ಕೆ ನೋಡ್ರಿ, ಮಳೆ ಅತಿ ಹೆಚ್ಚು ಬೀಳುವ ಬೆಳಗಾವಿ ಸೈಡ್ ಹೆಚ್ಚು ಬೆಳಿತಾರು. ಆದ್ರೆ ಇತ್ತ ಮುದೋಳ ಸೈಡು ಬೆಳೆದಾರು ರೈತರಿಲ್ಲಿ ಎಲ್ಲರೂ ಬೆಳಿಬೋದು ಫ್ರೆಂಡ್ಸ್. ಆದ್ರೆ ಕಾಯಿ ಹೆಂಗೆ ಆಕೈತೆ ಅನ್ನೋದು ಗೊತ್ತಿದ್ರಿಕಿಲ್ಲ ನೋಡ್ರಿಲ್ಲ. ಕಾಯಿ ಅದೆಲ್ಲ ನೋಡ್ರಿ ಅಷ್ಟು ಇದೆ. ಒಂದು ಗಿಡ ಇದೆ, ಇದು ಸೋಯಾಬಾನ್ ಗಿಡಕ್ಕೆ ನೋಡ್ರಿಲ್ಲ. ಇಲ್ಲ ಅಂದರೂ ಕಾಯಿ ನೋಡ್ರಿ, ಕಾಯಿ ಸುರಿದೈತಿ ನೋಡ್ಬೋದು ಫ್ರೆಂಡ್ಸ. ರೋಗ ಅದು ಏನೂ ಇಲ್ಲ, ರೋಗಿಗೆಲ್ಲ ಕಂಟ್ರೋಲ್ ಆಗೈತಿ. ಕೊರಾಜಿನ್ ಅಷ್ಟೇ ಬಡ್ದಾ ಇರ್ತ ಫ್ರೆಂಡ್ಸ 2 ಸಲ. ಇದಕ್ಕೆ ಮತ್ತೇನೇನು ಬಡ್ದಿಲ್ಲ ಅಂತ. ಕೊರಾಜಿನ್ 2 ಸಲ ಬಡ್ದಾರು. ಗೊಬ್ಬರ ಕಡಿಮೆ ಫ್ರೆಂಡ್ಸ್, ನೋಡ್ಬೋದು. ಗೊಬ್ಬರ ಭಾಳ ಹೋಗ್ಯಂಗಿಲ್ಲ. ಈಟ ನೆಲದಾಗ ಇಳುವರಿ ತಕ್ಕೋಬೋದು ಫ್ರೆಂಡ್ಸ್. ಇದನ್ನು ಬೆಳೆದ್ರೆ ರೈತರು ಇದು ಉಪಯುಕ್ತವಾದದ್ದು ರೈತರಿಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್. ಇದಕ್ಕೆ ಯಾವ್ಯಾವ ಎಣ್ಣೆ ಬಡ್ದಾರು ಏನೇನು ಅನ್ನೋದು ನೋಡೋಣ ಫ್ರೆಂಡ್ಸ್. ಅದನ್ನು ನೋಡ್ರಿ. ಇದು ಸೋಯಾಬಾನು ನೋಡ್ರಿ ಹೇಗಿದೆ ಸೋಯಾಬಾನು. ಇದು ಎಕರೆಕ್ಕೆ ಇಲ್ಲ ಅಂದರೂ ಎಷ್ಟು ಕ್ವಿಂಟಾಲ್ ಬರ್ತೈತಿ ನೋಡ್ಬೋದು. ಆದ್ರೆ ಫ್ರೆಂಡ್ಸ ಇದು ಈ ಪತಿ ಕಾಯಿ ಐತ್ಲೆ, ಇದು ನೋಡ್ರಿ ಕ್ವಿಂಟಾಲ್ ಎಷ್ಟು ಬರ್ಬೇಕಂದ್ರೆ 5 ರಿಂದ 7 ಕ್ವಿಂಟಾಲ್ ಗಚ್ಚಿ ಬರುತ್ತೆ ಫ್ರೆಂಡ್ಸ್. ಇದು 1 ಎಕರೆಕ್ಕೆ 7 ಕ್ವಿಂಟಾಲ್ ಆಗಬೇಕಾ. ಇದು 1 ಕ್ವಿಂಟಾಲ್ಗೆ 5,000 ಹಿಡ್ದ ಫ್ರೆಂಡ್ಸ. ಅಂದರೆ 7 ಕ್ವಿಂಟಾಲ್ ಹಿಡೀನು. 7 ಕ್ವಿಂಟಾಲ್ ಆದರೆ ಎಷ್ಟಾಗತ್ತದ ನೋಡ್ರಿ, ಲೆಕ್ಕ ಮಣ್ಣು. 7 5 35,000. 1 ಎಕರೆಕ್ಕೆ 35,000. 5,000 ಖರ್ಚು ಹೋಗಿ 30,000 ಉಳಿತೈತಿ ಫ್ರೆಂಡ್ಸ್. 30,000 ಉಳಿತೈತಿ ನೋಡ್ರಿಲೆ. ಹಂಗೆ ಅಕಸ್ಮಾತ್ ನಾವು ಇಲ್ಲ ಅಂದರೂ ಅಷ್ಟು ಹಿಡಿದೀವಿ ನಾವು. 10 ಕ್ವಿಂಟಾಲ್ ಆತ ನಂತರ 50,000 ಆಕೈತಿ ಫ್ರೆಂಡ್ಸ. 10 ಕ್ವಿಂಟಾಲ್ ಆದ್ರೆ 50,000 ಆಕೈತಿ. ಇದೆಲ್ಲ ಅಷ್ಟು ಆಗ್ಬೋದು ಅನಿಸತೈತಿ ನೋಡ್ರಿಲೆ. ಕಾಯಿ ನೋಡ್ರಿ ಅಟ ಸುರಿದೈತಿ ಸೋಯಾಬಾನ್ ನೋಡ್ಬೋದು. ಎಲ್ಲ ಹಳದಿ ತಾಪ್ಲ ಇಲ್ಲಿ ಎಲ್ಲ ಉದುರಾದೈತಿ ನೋಡ್ರಿ. ಬರೀ ಗಿಡ ಅಷ್ಟೇ ಉಳಿದೈತಿ, ಏನೂ ಉಳಿದಿಲ್ಲ. ಗಿಡ ಅಷ್ಟೇ ಉಳಿದೈತಿ, ಎಲ್ಲ ಉದುರಿ ಹೋಗೈತಿ ತಾಪ್ಲಿದ್ ನೋಡ್ರಿಲ್ಲ. ಎಲ್ಲ ಉದುರಿ ಹೆಂಗೆ ಬದೈತಿ. ಇದನ್ನು ಹಾಕೋದ್ರಿಂದ ಏನು ರೈತರಿಗೆ ಲಾಭ ಆಕೈತಿ ಅಂದ್ರೆ ಹೇಳ್ಬೇಕಂದ್ರೆ, ಭೂಮಿ ಕಾಟ ಆಕೈತಿ ನಮ್ಮದು. ಏನಾಕೈತಿ, ಭೂಮಿ ಕಾಟ ಆಕೈತಿ. ಕಬ್ಬು ಗಿಬ್ಬದು ಹಚ್ಚಿರ ಐತ್ಲೆ ಹಿಂಗೆ ಕುಂದ್ರೈತಿ ನೋಡಿ ಫ್ರೆಂಡ್ಸ. ಕಬ್ಬ ಹಿಂಗಂದ್ರೆ ಒಟ್ಟ ಹಾಕಿ ತಿಂಡಿಲೆ ಕಬ್ಬು ಕುಂದ್ರೈತಿ. ಸೋಯಾಬಾನ್ ಹಾಕಿ ಹಚ್ಚಿರ ಕಬ್ಬ ತಿಂಡಿಲೆ ಕಬ್ಬು ಕುಂದ್ರೈತಿ ನೋಡ್ರಿಲ್ಲ. ಅಂದ್ರೆ ಇದು ಎಲೆ ಉದುರಿ ಬೀಳ್ದತ್ಲೆ. ಎಲೆ ಅಂತ ಇದ್ರೋ ಪೋಷಕಾಂಶಗಳು ಇರ್ತಾವೆ ಇಲ್ದಾವಲ್ಲ ಫ್ರೆಂಡ್ಸ್. ಇವೆಲ್ಲ ಎಲೆ ಗೊಬ್ಬರ ಆಕೈತಿ ನಮಗಿದು. ಗೊಬ್ಬರ ನೋಡ್ರಿ, ಅದೆಲ್ಲ ಹಿಂಗೆ ಮಲ್ಚಿಂಗ್ ಮಾಡೋದ್ರಿಂದ ಇನ್ನು ಕಿತ್ತ ಕಾಯಿ ಎಲ್ಲ ಎಲೆ ಉದುರ್ತೈತಿ. ಬರೀ ಕಾಯಿ ಅಟ್ಟ ತೊಗೋತೀವಿ ನಾವು.
ಉಳಿದಿದ್ದೆಲ್ಲಿ ಎಲ್ಲ ಗೊಬ್ಬರ ಆಕೈತಿ ನಮಗೆ. ಗೊಬ್ಬರ ಆಗೋದ್ರಿಂತ ಗಳೆ ಪಳೆ ಹೊಡೆದು ಕಬ್ಬಿಗೆ ಹಚ್ಚಿದೀವು. ಹಿಂಗೆ ಕುಂದ್ರತ್ತೆ ಫ್ರೆಂಡ್ಸ, ನೋಡ್ಬೋದು ಕಬ್ಬ